ಫೈನಲಿ ಧನುಷ್ಕೋಡಿ ಇದರ ಒಂದು ನಂದಿ ಅಡ್ಡ ಬಂದ್ರೆ GTL ಎಲ್ಲ ಬರುತ್ತೆ ಅನ್ಸುತ್ತೆ. ಇದು ಹವರ್ ಬೋಟ್, ಫ್ಯಾನ್ ಬೋಟು 100x ಹಾಕಿದ್ರೆ ಶ್ರೀಲಂಕಾ ನೋಡ್ಕೊಂಡ್ಬಿಡೋಣ ಇಲ್ಲಿಂದಾನೆ. GSA ವಿಲಿ ಇಲ್ಲ ಟ್ರಾಕ್ಷನ್ ನೋಡಿ ಡಾರ್ಲಿಂಗ್. ಸ್ಟೈಗರ್ನ ಹಿಂಗೆ ನಿಲ್ಸಿದೀವಿ, ಬಿದ್ರೆ 2 ಗಾಡಿ ಬೀಳುತ್ತೆ ಈಗ. ಸೊ ಡಾರ್ಲಿಂಗ್ಸ್, ನೀವು ಮ್ಯಾಪ್ ತೆಗೆದು ನೋಡಿದ್ರೆ ಧನುಷ್ಕೋಡಿದು ಒಂದು ಸೀದಾ ಸ್ಟ್ರೈಟ್ ಲೈನ್ ರೋಡ್ ಕಾಣಿಸುತ್ತೆ. ಒಂದು ಇದೇ ರೋಡ್ ಅದು. ಓಯ್ ಮೆತ್ತಿಗೆ ನೋಡು. ಹೈ ಸ್ಪೀಡಲ್ಲಿ ಬಂದು ಈ ಥರ ಒಂದು ನಂದಿ ಅಡ್ಡ ಬಂದರೆ ನಾವು ಚಿಂದಿನೇ. ಹೆವಿ ಡೇಂಜರ್ ಇಲ್ಲಿ. ಸೊ ಫುಲ್ ಖಾಲಿ ರೋಡ್ ಇದು, ಅಂದರೆ ಸೀದಾ ಡೆಡ್ ಸ್ಟ್ರೆಚ್ಚು. ಎಷ್ಟು ಕಿಲೋಮೀಟ್ರ್ ಇದೆ ಇದು ರೋಡು? 10 ಕಿಲೋಮೀಟ್ರ್ ಇದೆ ರೋಡ್ ಇದು. ವಾವ್. ಆದರೂ ಗಾಡಿಗಳಿದಾವಲ್ಲ ಮಜಾ. ನಾನು ಫುಲ್ ಖಾಲಿ ಇರುತ್ತೆ ಅಂದ್ಕೊಂಡೆ. ಓ ಮುಂದೆ ಖಾಲಿ ಇದೆ. ಏನಾದರೂ ಬಂದ್ಬಿಟ್ರೆ ಆ ಕಡೆಯಿಂದ ಈ ಕಡೆಯಿಂದ ಭಯ ಮಾಮ್. ಅವನಾಳೆ ವಿಭೀಷಣಾಗೆ ಪಟ್ಟಾಭಿಷೇಕ ಮಾಡಿದ್ರ ಇಲ್ಲಿ. ಮಿಸ್ಟರ್ ಫಿಶ್ ಇದೆ ಅಲ್ಲ, ಕರೆಕ್ಟು. ಊಟ ಮಾಡೋಣ ಮಧ್ಯಾಹ್ನ ಇಲ್ಲಿ. ಸೊ ನಮ್ಮ ಅಕ್ಷಯ್ GK ಮತ್ತು ಸಂದೀಪ್ ರಮೇಶ್ ಅವ್ರು ಇಬ್ಬರು ಹೇಳಿದ್ರು ಮಿಸ್ಟರ್ ಫಿಶ್ ಅಂತ ರೆಸ್ಟೋರೆಂಟ್ ಇರುತ್ತೆ ಅಲ್ಲಿ ರೈಟ್ ಸೈಡ್ಗೆ, ಅಲ್ಲಿ ಊಟ ಮಾಡ್ಕೊಳ್ರಿ ಅಂತ. ಫಿಶ್ ಫ್ಯಾನ್ಸ್ಗೆಲ್ಲ ಸೂಪರ್ ಅಂತೆ ಅಲ್ಲಿ. ನಾನು ಹೆವಿ ಫಿಶ್ ಫ್ಯಾನು, ತುಂಬ ಇಷ್ಟ ಫಿಶ್ ಅಂದರೆ. ಅಲ್ಲಿ ಊಟ ಮಾಡೋಣ ಇವತ್ತು. ಫೈನಲಿ ಧನುಷ್ಕೋಡಿ ಡೆಡ್ ಸ್ಟ್ರೈಟ್ ಗುರು, ಖಾಲಿ. ಯಪ್ಪ, ಮೋಷನ್ ಬ್ಲರ್ ಥರ ಆಗ್ತಾ ಇದೆ ಗುರು. ನಮ್ಮನ್ನು ಕಾಣಿಸ್ತಾನೆ ಇದೆ ಹೋಗೇನು. ಮೋಷನ್ ಬ್ಲರ್ ಎಫೆಕ್ಟು. ಬಾ ಏನ್ ಗುರು ರೋಡ್ ಇದು, ಸೈಕ್. ಅಪ್ಪ ಅಣ್ಣ ಯಾಕಣ ನೋಡ್ದ ಹೆಂಗ್ ಬಂದ ಅಂತ. ಮಚ ಅದು ಅವ್ರದ್ದು ತಪ್ಪಿಲ್ವೋ. ನಾವು 250 270 ಬರ್ತೀರಿ ಅಂತ ಅವ್ರಿಗೆ ಹೆಂಗೆ ಗೊತ್ತಿರುತ್ತೆ? ಅವನ ಪ್ರಕಾರ ನಾವು ತುಂಬ ದೂರ ಇರ್ತೀವಿ, ಬಟ್ ನಮಗೆ ಅವ್ನು ಸಖತ್ ಬೇಗ ಸಿಕ್ಬಿಡ್ತಾನೆ. ಎಲ್ಲಿ ಎಲ್ಲೋ ಹವರ್ ಬೋಟು ಇದಾ? ಯಾವುದೋ ಒಳ್ಳೆ ಸ್ಟ್ಯಾಂಡ್ ಥರ ಐತಲ್ಲ. ಓ ಇದು ಮಚ್ಚ, ಅದೇ ಗೇಮ್ಸಲ್ಲಿ ಬರುತ್ತಲ್ಲ, GTL ಎಲ್ಲ ಬರುತ್ತೆ ಅನ್ಸುತ್ತೆ. ಇದು ಹವರ್ ಬೋಟ್, ಫ್ಯಾನ್ ಬೋಟು. ಓ ಕರೆಕ್ಟ್. ಸೊ ನಾವೀಗ ಎಂಡ್ ಆಫ್ ದ ರೋಡಲ್ಲಿ ಇದ್ದೀವಿ, ಧನುಷ್ಕೋಡಿ. ಇಲ್ಲೊಂದು ಸರ್ಕಲ್ ಬರುತ್ತೆ ಅನ್ಸುತ್ತಲ್ಲ. ಏನೋ ಜನಲೇ ಮಂಡೇ ಆದರೂ ಜನ ನೋಡಪ್ಪ. ಇವತ್ತು ವೆದರ್ ಬೇರೆ ಸಕ್ಕರೆ ಆಯ್ತಾ ನೋಡಿ, ಹೆಂಗವ್ರೆ ಜನ. ಎಂಡ್ ಪಾಯಿಂಟ್ ಇಲ್ಲೇ ಹಾಕ್ಬಿಡು ಬೆಸ್ಟು. ಹದಿನೇಳು ಕಿಲೋಮೀಟರ್ ಶ್ರೀಲಂಕಾ. ಎಲ್ಲೋ ಅಂತ ಕಾಣಿಸ್ತಾ ಇಲ್ಲ. ಟೈಗರ್ ಕ್ಯಾಂಪ್. ಮಚಾ ನೀನು ಬಂದಿದ್ದ ಮುಂಚೆ ಇಲ್ಲಿಗೆ ಬಂದಿರಲ್ಲ ಫಸ್ಟ್ ಟೈಮು. ಸೊ ನನಗೆ ಡೈವಿಕ್ಗೆ ಮೇಮಂತ್ಗೆ ಫಸ್ಟ್ ಟೈಮು, ರಂಜನ್ಗೆ ಇದು 5th ಟೈಮ್. ಸೊ ಇದೇ ಎಂಡ್ ಪಾಯಿಂಟ್. ಮ್ಯಾಪಲ್ಲೇನು ನೋಡ್ತೀರಾ ನೀವು, ಫುಲ್ ಲಾಸ್ಟಿಗೆ ಒಂದು ಲೈನ್ ಇರುತ್ತಲ್ಲ ರೋಡು, ಅದೇ ಇದು. ಅದ್ರದ್ದು ಎಂಡ್ ಪಾಯಿಂಟ್ ಸರ್ಕಲ್ ಇದು, ಧನುಷ್ಕೋಡಿ ಸರ್ಕಲ್. ಸೊ ನೋಡಿ ಹಿಂದೆ
ಹಾಂ ಹಾಂ ಶ್ರೀಲಂಕಾವರೆಗೂ ಇದೆಯಾ ಅದು? ನೋಡ್ಬೋದು. ಹಾಂ ಇವಂದ್ರಲ್ಲಿ ಆ್ಯಕ್ಚುಲಿ 100x ಹಾಕಿದ್ರೆ ಶ್ರೀಲಂಕಾ ನೋಡ್ಕೊಂಬಿಡೋಣ ಇಲ್ಲಿಂದಾನೆ. ಪುಷ್ಪ ಚೆನ್ನೈಯಿಂದ ಮಾಮ್. ಇಲ್ಲ ಇಲ್ಲ ರಾಮೇಶ್ವರಮೇನಾ? ಹೋಲವಾ? ಹಾ ನೋಡಿ ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಹೋದ್ರೆ ಎಲ್ಲ ಹತ್ತಿ ಹತ್ತಿ ಕುತ್ಕೊಂಡು ಏನೇನೋ ಮಾಡ್ತಾವ್ರೆ ಜನ. ನೋಡಿ ಇವನು ಬಂದ GSM ಎಲ್ಲ ಹತ್ತಕ್ಕೆ ಎಲ್ಲ ಫೋಟೋಗಳು ಹಿಡಿತಾವ್ರೆ. ಸೊ ಫೋಟೋ ಹಿಡ್ಕೊಂಡ್ರೆ ಪರವಾಗಿಲ್ಲ, ಗಾಡಿ ಮೇಲೆ ಹತ್ತೋದು, ವಾಲ್ಕ್ಸೋದು, ಬೀಳ್ಸೋದು ಮಾಡೋಕ್ಕಾಗಲ್ಲ. ಪಬ್ಲಿಕ್ ಪಾರ್ಕಿಂಗ್ ಅಲ್ಲ ಅಂತ ಗಾಡಿಗಳಿಗೆಲ್ಲ. ಲೆಟ್ಸ್ ಗೋ. ನೋಡಿದ್ರಲ್ಲ ಧನುಷ್ಕೋಡಿ ವ್ಯೂ ಎಲ್ಲ ಹೆಂಗಿತ್ತು? ಅಯ್ಯೋ ಮೆಮೊರಿ ಕಾರ್ಡು ಅರ್ಧಕ್ಕರ್ಧ ಖಾಲಿ ಆಗೋಯ್ತಲ್ಲಪ್ಪ. 4K ಶೂಟ್ ಮಾಡ್ತಾ ಇರೋದಕ್ಕೆ. ಸೊ ನಾನು ಯೂಸ್ ಮಾಡೋದು 128 GB, ಎಂತಕ್ಕೂ ಸಾಕಾಗಲ್ಲ 4K ಇದಕ್ಕೆಲ್ಲ. ಬನ್ನಿ ಏನಾದ್ರು ಮಾಡೋಣ ಇಲ್ಲಿ. ಹಾಂ ಸಾಕ್ಬಿಡು ಪಾ. ಥ್ಯಾಂಕ್ಸ್ ಟು ವೆದರ್, ಕ್ರೇಜಿ ಸಾಥ್ ಕೊಟ್ಟೈತೆ ವೆದರ್ ಮಾತ್ರ. ನೋಡಿ ಅವರಿಬ್ಬರು ಕಂಪೇರ್ ಮಾಡಿದ್ರೆ ನಾನು ಎಷ್ಟು ಮೇಲೆ ಕೂತಿದ್ದೀನಿ. ಒಂಥರ ಎಸ್ ಯು ವಿ ಟೈಪ್ ಇದೆಯಲ್ಲ. ಬರೀ ಮ್ಯಾಪಲ್ಲಿ ನೋಡ್ತಾ ಇದ್ದಾವೆ ಧನುಷ್ಕೋಡಿ ರೋಡು. ಫೈನಲ್ಲೇ ಮುಗಿಸ್ಬಿಟ್ಟು ಇದನ್ನು. ಓಯ್ ಇನ್ನೊಂದು ಸರಿ ಮಾಡು. ಹಾಂ GSM ಇಲ್ಲಿ. ನಾನೊಂದ್ಸರಿ ಟ್ರೈ ಮಾಡಲ. ಓ ಟ್ರ್ಯಾಕ್ಷನ್ ಕಂಟ್ರೋಲ್ ಇದು ಬರ್ತಾ ಇದೆ ಮಚ್ಚ. ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಮಾಡ್ಬೇಕು ನಾನು. ಟ್ರ್ಯಾಕ್ಷನ್ ಕಂಟ್ರೋಲ್ ಕಟ್ ಮಾಡ್ತಾ ಇದೆ. ಹಾಂ ಟ್ರ್ಯಾಕ್ಷನ್ ಕಂಟ್ರೋಲ್ ರೈನು ಸ್ಪೋರ್ಟು ಇದರಲ್ಲೆಲ್ಲ ನಾವು ಫುಲ್ ಆಫ್ ಮಾಡೋಕ್ಕೆಲ್ಲ ಆಗ್ತಾಯಿಲ್ಲ ಅನಿಸುತ್ತೆ. ABS, ಮ್ಯಾಪು, ಟ್ರ್ಯಾಕ್ಷನ್ ಕಂಟ್ರೋಲು, ಸಸ್ಪೆನ್ಷನ್ನು, ABS ಇಷ್ಟೇ ಇರೋದು. ತಡಿ ಸ್ಪೋರ್ಟ್ಗೆ ಹಾಕ್ಕೊಂಡಿದ್ದಿಲ್ಲ ಇವಾಗ ನೋಡೋಣ. ಅದು ಟ್ರ್ಯಾಕ್ಷನ್ ಕಟ್ ಮಾಡ್ತಾ ಇದೆ. ಫುಲ್ ಹಿಡ್ಕೊತೀನಿ ನೋಡಿ ಈಗ. ಕಟ್ ಮಾಡ್ತಾ ಇದೆ ಅದು. ನೋಡೋಣ ಆಫ್ ಮಾಡೋಕ್ಕಾಗುತ್ತೋ ಅಂತ. ಏನು ಗೇಟ್ ಹಾಕೋನಾ? ಇಲ್ಲ ಹೋಗ್ಬೋದು. ಓ ಮಣ್ಣು ಹೆವಿ ಐತೆ ಮಾತ್ರ. ಆಫ್ ರೋಡ್ ಮಾಡ್ಬೇಕವನ ಗಡಿನ. ಸಿಗಾಕೋತಾಯ್ತಾ ಮಚ್ಚ? ಎಂಡ್ಯೂರೋ ಪ್ರೋಗೆ ಹಾಕೋಬೇಕಾಯ್ತು. ಆಫ್ ಮಾಡಿದ್ದ? ಇಲ್ಲ ಆಫ್ ಮಾಡಬಾರ್ದು. ಅದಕ್ಕೆ ಎಂಡ್ಯೂರೋ ಹಾಕ್ಕೊಂಡು ಟ್ರ್ಯಾಕ್ಷನ್ ಆಫ್ ಮಾಡಬೇಡ, ಆವಾಗ ಹೋಗುತ್ತೆ. ನಾನು ಆಫ್ ಮಾಡಿದೆ ಲಾಸ್ಟಲ್ಲಿ ಸಿಗಾಕೋತು ಗುಜರಾತ್ ರೈಡಲ್ಲಿ. ಆನ್ ಇಡಬೇಕು ಟ್ರ್ಯಾಕ್ಷನ್ನು, ಆವಾಗ ವೀಲ್ ಸ್ಪಿನ್ ಆಗಕ್ಕೆ ಬಿಡಲ್ಲ, ಅದು ಡಿಗ್ ಆಗಲ್ಲ. ಇಲ್ಲ ಟ್ರ್ಯಾಕ್ಷನ್ ಫಸ್ಟು ಇದು ಮಾಡ್ಕೊಳ್ಳೋ. ಆಫ್ ಆಗಿದೆ. ಹಿಂದೆ ಹೇಳಿ ಸ್ವಲ್ಪ, ನನ್ನ ಗಾಡಿ ಹಿಂದೆ ಹೇಳಿ ಬಾ. ನೋಡಿ ಇದರಲ್ಲಿ ಹೋಗ್ಬಿಡ್ಬೋದು ಮಚ್ಚ ಒಳಗಡೆ. ನೋಡು
ಹೋಗ್ಬೋದು ಇದರಲ್ಲಿ. ಅದು ಮೊಮೆಂಟಮಲ್ಲಿ ಬರ್ತಾ ಇರಬೇಕು. ಏನಿಲ್ಲ, ಲೈಟಾಗಿ ಪುಷ್ ಕೊಡ್ಬೇಕು ಇದಕ್ಕೆ ಇವಾಗ. ಪ್ಲಸ್ ಇದರಲ್ಲಿರೋ ಟಯರ್ಸು ಸಪೋರ್ಟ್ ಮಾಡುತ್ತೆ. ಸಾಕು ಬಿಡಿಲ್ಲ, ಬಿಟ್ಬಿಡೋಣ. ನಿಂತಿದೆ ಗಾಡಿ ಈಗ. ಇವತ್ತು ಮಮ್ಮೇನಾಗಲ್ಲ. ಇಲ್ಲೆಲ್ಲ ಯಾರು ಸ್ಟ್ಯಾಂಡ್ ಆಗ್ತಾರೆ? ಸ್ವಲ್ಪ ನೋಡ್ಕೋಬೇಕು. ಇಲ್ಲಿ ಬಿದ್ದರೆ ಏನಾಗಲ್ಲ, ಫುಲ್ ಮಣ್ಣಲ್ಲ. ನೋಡಿ ಡಾರ್ಲಿಂಗ್, ಸ್ಟೇಗರ್ನ ಹಿಂಗೆ ನಿಲ್ಸಿದ್ದೀವಿ. ಇರೋ, ಆ ಗಾಡಿ ನಾನೇ ಎತ್ಕೊಂಬರ್ತೀನಿ ಮಚ್ಚ. ನೀನು ಈ ಗಾಡಿ ಹತ್ರ ಇರೋ, ಹೇಳ್ತೀನಿ. ಈ ಗಾಡಿ ಹತ್ರನೇ ಹಂಗೆ ನೋಡ್ಕೊಂಡಿರು. ಬಿಡು ಬಿಡು ಬಿಡು. ಅದಕ್ಕೆ ಒಂದು ಟೆಕ್ನಿಕ್ ಇದೆ, ಆ ಟೆಕ್ನಿಕಲ್ಲಿ ಹೋಗ್ಬೇಕು. ಹೌದು ಕರೆಕ್ಟು. ನೋಡೋಣ ಇರು. ಎಂಡ್ಯೂರೋ ಪ್ರೋ ಅಲ್ಲಿದೆಯಾ? ಟ್ರಾಕ್ಷನ್ ಎಲ್ಲ ನಾರ್ಮಲ್ ಇದೆ ತಾನೇ? ಹಾಂ, ಇಲ್ಲ ಟ್ರಾಕ್ಷನ್ ಆಫ್ ಆಗಲ್ಲ. ನೋಡು, ಬಂತು ಈ ಗಾಡಿನೂ. ಸ್ವಲ್ಪ ಪುಷ್ ಕೊಡಬೇಕು. ಇದು ಟಯರ್ಸು ಆ ಥರ ಇಲ್ವಲ್ಲ, ಅದು 50-50. ಇದು ರೋಡ್ ಟಯರ್ಸು. ಲೈಟಾಗಿ ಪುಷ್ ಕೊಡ್ತಾ ಇರೋ ಮಚ್ಚ, ಲೈಟಾಗಿ ಪುಷ್ ಕೊಡು. ಅಲ್ಲಿ ಗಂಟೆ ಎತ್ಕೊಂಡು ಹೋಗೋಣ. ತಳ್ ಅದು ನ್ಯಾವಿಗೇಟ್ ಆಗ್ತಾಯಿಲ್ಲ. ಇಲ್ಲ ಬಿಡು, ಸಾಕು. ಬಿದ್ದರೆ ಎರಡು ಗಾಡಿ ಬೀಳುತ್ತೆ ಈಗ. ಅಬ್ಬಾ, ಕ್ರೇಜಿ. ಹಾಂ, ರೋಡ್ ಮಾಡಲ್ ಬರೋಲ್ಲ. ನೀನು ಲೈಟಾಗಿ ಹಾಪ್ ಮಾಡ್ತಾ ಇರ್ಬೇಕು ಮಚ್ಚ, ಬರುತ್ತೆ ಅವಾಗ. ಈ ಸ್ಯಾಂಡಲ್ ಹೆಂಗೆ ಓಡಿಸ್ತಾರೆ ಗೊತ್ತಾ ಈ ಗಾಡಿಗಳನ್ನ? ಅಂದರೆ ಟಯರ್ಸು ನಾಬಿ ಹಾಕ್ಬಿಟ್ರೆ ಸಖತ್ತಾಗಿರುತ್ತೆ. ಇನ್ನು ಅಲ್ಟಿಮೇಟ್ ವ್ಯೂ ಗುರು. ಇಲ್ಲಿಂದ 2 ಫ್ಲ್ಯಾಗ್ಶಿಪ್ ADVs ಮಣ್ಣಲ್ಲಿ.